ಭಾಗ ಅಂದರೆ ಇಂಜಿನ್. ಈ ಒಂದು ಇಂಜಿನ್ ಬಂದು ಲಿಕ್ವಿಡ್ ಕೋಲ್ಡ್ ಇಂಜಿನ್ ಆಗಿರುತ್ತೆ. ಇದು 301 cc ಇಂಜಿನ್ ಆಗಿರುತ್ತೆ. ಇದ್ರದ್ದೊಂದು ಮ್ಯಾಕ್ಸ್ ಪವರ್ ಬಂದುಬಿಟ್ಟು 9.1 kV, ಅದು 4750 RPM ಅಲ್ಲಿ ಕೊಡುತ್ತೆ. ಹಾಗೆಯೇ ಗೆಳೆಯರೆ, ಮ್ಯಾಕ್ಸ್ ಟಾರ್ಕ್ ಅಂತೂ ಇಂಪಾರ್ಟೆಂಟ್ ಆಗಿರುತ್ತೆ ಯಾವುದೇ ಕಮರ್ಷಿಯಲ್ ಗಾಡಿ ಇರಲಿ. ಇದು 22 Nm ಟಾರ್ಕ್ ಕೊಡುತ್ತೆ, ಅದು ಕೂಡ 3000 RPM ಅಲ್ಲಿ. ಸೊ ತುಂಬಾ ಒಂದು ಕೆಲಸ ಮಾಡಿದ್ದಾರೆ. ಇದು ಬಂದುಬಿಟ್ಟು ಲಿಕ್ವಿಡ್ ಕೋಲ್ಡ್ ಇಂಜಿನ್ ಆಗಿರುತ್ತೆ. ನೋಡ್ತಿರ್ಬೋದು, ಇಲ್ಲಿ ಬಂದು ರೇಡಿಯೇಟರ್ ಬರುತ್ತೆ, ಆದರೆ ರೇಡಿಯೇಟರ್ಗೆ ಕೂಲೆಂಟ್ ಹಾಕೋ ಜಾಗ ಇದಾಗಿರುತ್ತೆ. ಗೆಳೆಯರೆ, ಏನು ಅಂತಂದರೆ ನೈಟ್ ಟೈಮು ಏನಾದರೂ ಪ್ರಾಬ್ಲಮ್ ಇದ್ದರೆ ಚೆಕ್ ಮಾಡೋಕ್ಕೆ ನೋಡಿ, ಅಲ್ಲೊಂದು ಇಂಜಿನ್ ಲೈಟ್ ಕೂಡ ಇದೆ. ಸೊ ಇಂಜಿನ್ ರೂಮ್ ಏನು ಅಂತಂದರೆ ನಿಮಗೆ ತುಂಬ ಕಂಜೆಸ್ಟೆಡ್ ಆಗಿಲ್ಲ. ಏನು ಅಂತಂದರೆ ಇದು ತುಂಬಾ ಒಂದು ಈಸಿಯಾಗಿ ಕೆಲಸ ಮಾಡ್ಬೋದು. ನೋಡ್ಬೋದು, ಎಲ್ಲನೂ ಮೇಲೇ ಕೈಗೆ ಸಿಗೋ ಥರನೇ ಇದೆ. ಪ್ಲಸ್ ಇನ್ನೊಂದೇನು ಅಂತಂದರೆ ಇಂಜಿನಲ್ಲಿ ವಿಸಿಬಿಲಿಟಿ ಚೆನ್ನಾಗಿದೆ. ನೋಡ್ತಿರ್ಬೋದು, ಎಲ್ಲನೂ ಇಲ್ಲೇ ಇದೆ. ಬೇಕು ಅಂತಂದರೆ ಗಾಡಿನ ಸೈಡ್ಗೆ ಹಾಕ್ಬಿಟ್ಟು ಇದು ತೆಗೆದ್ರೆ ಎಲ್ಲನೇ ನೋಡಿ, ಏರ್ ಫಿಲ್ಟರ್ ಆಗಿರ್ಬೋದು, ಎಲ್ಲನೂ ಇಲ್ಲೇ ಇದೆ. ಡ್ರೈ ಟೈಪ್ ಏರ್ ಫಿಲ್ಟರ್ ಆಗಿರುತ್ತೆ. ಸೊ ಏನೇ ತೊಂದರೆ ಆದರೂ, ಏನೇ ಒಂದು ಮಿಸ್ಟೇಕ್ ಆದರೂ ಇಂಜಿನ್ದು ಆಕ್ಸಿಸು ನೀಟ್ ಆ್ಯಂಡ್ ಕ್ಲಿಯರ್ ಆಗಿದೆ. ಇನ್ನೊಂದೇನು ಅಂತಂದರೆ, ಇನ್ನೊಂದು ಹೇಳ್ತೀನಿ, ಈ ಒಂದು ಇಂಜಿನ್ ಯಾಕೆ ಮಧ್ಯದಲ್ಲಿ ಇದೆ ಅಂತಂದರೆ, ಎಲ್ಲ ಗಾಡೀಲಿ ರೇಯರ್ ಸೈಡಲ್ಲಿ ಇಂಜಿನ್ ಇರುತ್ತೆ. ಈ ಲೋಡ್ ಹಾಕಿದಾಗ ಏನಾಗುತ್ತೆ ಅಂತಂದರೆ ಗಾಡಿ ಬಂದು ಕೂತ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದರೆ ಈ ಒಂದು ಗಾಡಿಯ ಒಂದು ಇಂಜಿನ್ ಬಂದು ಸೆಂಟರ್ದು ಆ್ಯಕ್ಸಲಲ್ಲಿ ಇರೋ ಕಾರಣ ಏನು ಅಂತಂದರೆ, ವೆಯ್ಟ್ ಹಾಕಿದಾಗ ನೋಡಿ, ಕಾಯಿಲ್ ಸ್ಪ್ರಿಂಗ್ ಪ್ಲೇಟ್ ಇರೋ ಕಾರಣ ಗಾಡಿ ಬಂದು ಕೂತ್ಕೊಳ್ಳಲ್ಲ, ಬ್ಯಾಲೆನ್ಸ್ ಆಗಿರುತ್ತೆ ಒಂದು ಅನ್ನೋ ಕಾರಣಕ್ಕೆ ಈ ಒಂದು ಇಂಜಿನ್ನ ಬಂದುಬಿಟ್ಟು ಮಿಡಲಲ್ಲೇ ಹಾಕಿದ್ದಾರೆ. ಈ ಒಂದು ವೆಹಿಕಲ್ನ ಗೇರ್ ಬಾಕ್ಸಿಗೆ ಸಂಬಂಧಪಟ್ಟ ಮಾಹಿತಿ ಏನು ಅಂತಂದರೆ, ಈ ಒಂದು ವೆಹಿಕಲಲ್ಲಿ